ಸರ್ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಲೇಬೇಕು. ಈ ಅಭಿಮಾನಿಗಳು ಅಂತ ಏನಿದಾರಲ್ಲ, ಅಂಧಾಭಿಮಾನಿಗಳು ಅಂತ ಕರಿಬಹುದು ಅವ್ರನ್ನ, ಏನು ಹೇಳ್ತೀರಿ ಅಂಥವ್ರ ಬಗ್ಗೆ? ಯಾಕೆ ಅಂತ ಹೇಳಿದರೆ, ಕೊಲೆ ಆರೋಪದಲ್ಲಿ ಅವ್ರ ಹೀರೋ ಅರೆಸ್ಟ್ ಆಗಿದ್ದಾರೆ, ಆದರೂ ಕೂಡ ಇನ್ನೂ ವಾದ ಮಾಡ್ತಿದ್ದಾರೆ. ಪೊಲೀಸ್ನವರ ವಿರುದ್ಧ ಕೆಟ್ಟದಾಗಿ ಮಾತನಾಡ್ತಾ ಇರೋದು, ಎಲ್ಲರ ವಿರುದ್ಧನೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಸ್ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಅಂದರೆ ಏನು ಅಜ್ಞಾನಿಗಳ ಅಂತ ಅವರು? ಇಲ್ಲ, ಈ ಥರ ಅಜ್ಞಾನಿಗಳೆಲ್ಲ ದುರಭಿಮಾನಿಗಳಿವರು. ಅವರಿಗೆ ಆ ರೀತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ನ್ಯಾಯವಾದಿತವಾದಂಥ ನಡವಳಿಕೆಗೆ ಗೌರವ ಕೊಡಬೇಕು. ಯಾರೇ ಅನ್ಯಾಯ ಮಾಡಿರಲಿ ಅದು ತಪ್ಪೇ ಅಂತ ವಾದ ಮಾಡಬೇಕು. ಆ ರೀತಿ ವಾದ ಮಾಡಿದ್ರನ್ನ ವಿರುದ್ಧ ಮಾಡಿದರೆ ಅದು ದಟ್ ವಿಲ್ ಬಿ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಆಗುತ್ತೆ. ಆ ಥರ ಕೂಡ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಅಥವಾ ಆ ಥರ ಅಸೋಸಿಯೇಷನ್ ಇದ್ದರೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಇಟ್ಸ್ ಎನ್ ಇಲ್ಲೀಗಲ್ ಅಸೋಸಿಯೇಷನ್ ಅಂತ ಮಾಡಬೇಕು. ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್, ಇವರು ಇಂಟ್ರೆಸ್ಟ್ ಈಸ್ ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್ ಆ್ಯಂಡ್ ಟು ಇಂಡಲ್ಜ್ ಇನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಯಾವುದೇ ಒಂದು ಅಸೋಸಿಯೇಷನು ಆರ್ಗನೈಜೇಷನ್ ಫಾರ್ಮ್ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡಬೇಕು. ಜಿಲ್ಲಾವಾರು ಆಗಲಿ ತಾಲೂಕುವಾರು ಆಗಲಿ ಅಥವಾ ಯಾವುದಾರ ಒಂದು ಇದು ತೊಗೊಂಡ್ರೆ ರಿಜಿಸ್ಟರ್ ಮಾಡಬೇಕು ಆರ್ಗನೈಜೇಷನ್. ಆ ರಿಜಿಸ್ಟ್ರಿ ಕ್ಯಾನ್ಸಲ್ ಮಾಡಬೇಕು. ಮಾಡಿದರೆ ಅದನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ ಮೇಲೆ ಅಪರಾಧ ಮಾಡ್ತಾರಂದರೆ ಒದ್ದು ಒಳಗಡೆ ಹಾಕಬೇಕು, ಮುಲಾಜಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇಷ್ಟೊತ್ತು ನಿವೃತ್ತ SP ನಾಗರಾಜ್ ಎನ್ ಅವರ ಜೊತೆಗೆ ನಾವು ಮಾತನಾಡಿದ್ವಿ. ಭಾಳಷ್ಟು ಮಾಹಿತಿಯನ್ನು ಕೊಟ್ಟರು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಮುಂದೆ ಅಂತ ಹೇಳಿ. ಶಿಕ್ಷೆ ಆದರೆ, ಅಂದರೆ ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರು ತಪ್ಪಿತಸ್ಥರು ಅಂತಾನೆ ಆದರೆ, ದರ್ಶನ್ ಮತ್ತು ಸಹಚರರು ಖಂಡಿತವಾಗಿಯೂ ಕೂಡ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಇಲ್ಲ ಅಂತ ಅಂದರೆ ಮರಣದಂಡನೆ ಶಿಕ್ಷೆ ಖಾಯಂ ಆಗುತ್ತೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನೋಡೋಣ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದಾದ ನಂತರ ಏನು ಆಗಬಹುದು ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.